ನಮ್ಮ ಉತ್ರಳ್ಳಿ ಅವಾರ್ಡಿನ ಕಾರ್ಪೊರೇಟರ್ ಶ್ರೀಯುತ ಹನುಮಂತನವರ ಬರ್ತಡೇ ನಡೀತಾ ಇದೆ. ಸಂಭ್ರಮ ಹೇಗೆ ನಡೀತಾ ಇದೆ ಅಂದರೆ ಇವತ್ತು ಉತ್ರಳ್ಳಿಯಲ್ಲಿ ಹಬ್ಬದ ವಾತಾವರಣ ನಡೀತಾ ಇದೆ. ಪ್ರತಿ ಮನೆಯಲ್ಲೂ ಸಹ ಪ್ರತಿಯೊಬ್ಬರು ಬಂದು ಬರ್ತಡೇ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ. ಎಲ್ಲ ಅಸೋಸಿಯೇಷನ್ ಅವರು, ಸಂಘ ಸಂಸ್ಥೆಯವರು, ಎಲ್ಲ ಬಂದು ಎಲ್ಲ ಜನಾಂಗದವರು. ಅವರು ಒಬ್ಬರು ಕಾರ್ಪೊರೇಟರ್ ಅನ್ನೋದಕ್ಕಿಂತ ನಮ್ಮ ಮನೆಯವ್ರ ಥರ ಅವರು, ನಾವು ಅವ್ರಿಗೆ ಅಣ್ಣ ಅಂತ ಕರಿತೀವಿ. ಅವರು ಸ್ನೇಹಜೀವಿ. ಅವರು ಸಹ ಈ ಸರಿ ಮತ್ತೆ ಚುನಾವಣೆ ನಿಂತ್ಕೊಂಡು ಪ್ರಚಂಡ ಬಹುಮತದಿಂದ ಗೆದ್ದು ಈ ಥರ ಜನಗಳಿಗೆ ಬೇಕಾದಂಥ ಒಂದು ಸೇವೆಗಳನ್ನು ಮಾಡ್ತಾ ಎಲ್ಲರೂ ಮನಸ್ಸಲ್ಲಿ ಮನೆ ಮಾತಾಗಿದ್ದಾರೆ ಹನುಮಂತಣ್ಣವರು. ಇವತ್ತು ತುಂಬ ಎಲ್ಲರಿಗೂ ಸಹ ಎಲ್ಲ ಜಾತಿಯವರಿಗೆ, ಎಲ್ಲ ವರ್ಗದವರಿಗೆ, ಎಲ್ಲ ಜನಾಂಗದವರಿಗೆ ಅಪಾರ್ಟ್ಮೆಂಟ್ ಇರ್ಬೋದು, ಲೇಔಟ್ ಇರ್ಬೋದು, ಎಲ್ಲರಿಗೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಕಷ್ಟಕ್ಕೆ ಸ್ಪಂದಿಸ್ತಾರೆ. ನಾವೇನು ಕೇಳಿದ್ರು ಕೆಲಸಗಳು ಮಾಡಿಕೊಡ್ತಾರೆ. ಅಭಿವೃದ್ಧಿ ವಾರ್ಡ್ ಅಂದರೆ ಉತ್ರಳ್ಳಿ, ಬಸವನಗುಡಿ, ಜಯನಗರ ಹೇಗಾಗಿದೆ ಇರ್ಬೋದು, ಪಾರ್ಕ್ಗಳಿರ್ಬೋದು, ಸೀನಿಯರ್ ಸಿಟಿಜನ್ಸ್ಗೆ ಒಂದು ಮೈದಾನ ಇರ್ಬೋದು, ಎಲ್ಲ ಮಾಡ್ತಾಯಿದ್ದಾರೆ. ದೇವರು ಇನ್ನೂ ಹೆಚ್ಚಿಗೆ ಮಾಡಿ ಅವ್ರ ಕುಟುಂಬದವರು ಅವರೆಲ್ಲ ಚೆನ್ನಾಗಿರಬೇಕು. ಅವರು ಸ್ನೇಹಜೀವಿ ಅಂತ ಹೇಳಿದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ ತುಂಬ ಒಂದು ಸ್ನೇಹಕ್ಕೆ ಇದಾಗಿರೋರು. ಈಗ ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ಲರ ಪ್ರೀತಿಯ ನಾಯಕರು, BBMP 184ನೇ ವಾರ್ಡ್ನ ಮಾಜಿ ಸದಸ್ಯರು, ಈಗ ಮುಂಬರುವತ್ತ ಪಾಲಿಕೆಯಲ್ಲಿ ಸ್ಪರ್ಧೆ ಮಾಡುತ್ತಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹನುಮಂತಯ್ಯವರ ಹುಟ್ಟುಹಬ್ಬ, 50ನೇ ವರ್ಷದ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಅವರಿಗೆ ತಾಯಿ ಬನಶಂಕರಮ್ಮ, ರಾಜರಾಜೇಶ್ವರಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಕೃಷ್ಣಪ್ಪ ಅವರು ಬಂದಿದ್ದರು. ಹಾಗೆ ಇಲ್ಲಿ ಸಹಸ್ರಾರು ಜನ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಪದ್ಮನಾಭ ವಿಧಾನಸಭಾ ಕ್ಷೇತ್ರ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು, ನಾಯಕರುಗಳು ಮಾತ್ರ ಬಂದಿದ್ದಿಲ್ಲಿ, ಕಾರ್ಯಕರ್ತರೇನು ಬಂದಿಲ್ಲ. ಕಾರ್ಯಕರ್ತರು ಬಂದಿದ್ದರೆ ಇಲ್ಲಿ ಜಾಗನೇ ಸಾಲ್ತಿಲ್ಲ. ಅದರಿಂದ ಅಷ್ಟು ಜನಾನುರಾಗಿ ಸ್ನೇಹಮಯಿ ನಮ್ಮ ಹನುಮಂತಣ್ಣವ್ರಿಗೆ ತಾಯಿ ಬನಶಂಕರಮ್ಮ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನಗೆ ಹೇಳ್ತೀನಿ. ಪ್ರಸಾದ್ ಅಂತ ಹೇಳಿ ಇಲ್ಲೇ ಪೂರ್ಣ ಪ್ರಜ್ಞಾ ಬಡಾವಣೆಯಿಂದ ನಾನು ಈ ಭಾಗದ ವೀರಶೈವ ನಾಯಕನಾಗಿದ್ದೇನೆ. ಹಾಗೂ ನಮ್ಮದು ಸಿದ್ಧಗಂಗಾ ಚಾರಿಟಬಲ್ ಕಮಿಟಿ ಇದೆ, ಅದರದ ಫೌಂಡರ್ ಆಗಿದ್ದೇನೆ. ನಾನು ಹನುಮಂತಣ್ಣವ್ರಿಗೂ ತುಂಬ ದಿನಗಳ ಅವಿಭಾಜ್ಯ ಸಂಬಂಧ ಹಾಗೂ ಅವರ ಒಂದು ಆತ್ಮೀಯತೆ ನಮ್ಮನ್ನು ಈ ಭಾಗದಲ್ಲಿ ಇರಿಸಿದೆ. ಮುಂದಿನ ದಿನಗಳೇ ಅವರಿಗೆ ಭಗವಂತ ಐಶ್ವರ್ಯ ಕೊಟ್ಟು ಹೆಚ್ಚಿನ ಅಧಿಕಾರ ಕರುಣಿಸಲಿ ಅಂತೇಳಿ ನಾನು ಭಗವಂತನ ಕೇಳ್ಕೊತೀನಿ. ಅವರಿಗೆ ಹುಟ್ಟಿದಬ್ಬ ಶುಭಾಶಯಗಳು ಕೋರ್ತೀನಿ. ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.